ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ವರ್ತನೆ ಕಾರಣ ಪರಿಣಾಮಗಳು, ಅಂದರೆ ಯಾವ ರೀತಿಯ ವರ್ತನೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ ಅಂತ ಈ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಅವರ ಸರ್ ಇದು ಒಬ್ಬಿಡಿಗೆ ಒಂದು ಪೇರೆಂಟ್ಸು ಒಬ್ಬ ಮಗಳನ್ನು ಕರ್ಕೊಂಡು ಬರ್ತಾರೆ. ಕಂಪ್ಲೇಂಟ್ಸ್ ಅಂತ ಹೇಳಿದರೆ ಮಗಳು ತುಂಬ ಮೊಬೈಲ್ಗೆ ಅಡಿಕ್ಷನ್ ಆಗಿದ್ದಾಳೆ, ಸ್ಕೂಲಿನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾ ಇಲ್ಲ, ಆದ್ದರಿಂದ ಕೌನ್ಸಿಲಿಂಗ್ ಹೋಗಿ ಅಂತ ಇಲ್ಲಿ ಕಳಿಸಿದ್ದಾರೆ ಅಂತ ಇವ್ರು ಬಂದು ಹೇಳ್ತಾರೆ. ಆವಾಗ ಸರ್ ಫಸ್ಟ್ ತಾಯಿ ಹತ್ರ ಮಾತಾಡಿಸ್ತಾರೆ, ಮಗಳನ್ನು ಹೊರಗಡೆ ಕಳಿಸಿ. ತಾಯಿ ಹೇಳ್ತಾರೆ, ಹೌದು ಸರ್, ನಾವು ಈ ಊರಿನವರಲ್ಲ, ನಾವು ಬೇರೆ ಹೊರ ರಾಜ್ಯದವರು, ನಮ್ಮ ಹಸ್ಬೆಂಡ್ ಈ ಊರಿನಲ್ಲಿ ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಬಂದಿದ್ದೇವೆ. ಬಟ್ ಇಲ್ಲಿ ನನಗೆ ತುಂಬ ಒಂದು ಲೋನ್ಲಿನೆಸ್ ಇದೆ ಸರ್, ಯಾಕಂದರೆ ನಮ್ಮ ರಿಲೇಟಿವ್ಸ್ ಯಾರೂ ಇಲ್ಲ ಇಲ್ಲಿ, ನನಗೆ ಒಂದು ಚೇಂಜಸ್ಸೇ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಮನೆಯೊಳಗೇ ಇರ್ತೇನೆ, ಅಡುಗೆ ಮಾಡೋದು ಟಿ ವಿ ನೋಡೋದು ಬಿಟ್ಟರೆ ನನಗೆ ಬೇರೆ ಏನೂ ಚೇಂಜಸ್ ಇಲ್ಲ, ಹಾಗಾಗಿ ನನಗೊಂದು ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಈವನ್ ಮಗಳಿಗೂ ಅಷ್ಟೇ, ಅವಳು ಸ್ಕೂಲಿಂದ ಬರ್ತಾಳೆ, ಬಂದ ಮೇಲೆ ಒಂದು ಸ್ವಲ್ಪ ಟ್ಯೂಷನಿಗೆ ಹೋಗಿ ಬರ್ತಾಳೆ, ಮತ್ತು ಕಂಪ್ಲೀಟ್ ಅವಳು ಮನೆಯಲ್ಲೇ ಇರುವುದರಿಂದ, ಓದುವುದಷ್ಟೇ ಇರುವುದರಿಂದ ಅವಳಿಗೆ ಬೇರೆ ಚೇಂಜಸ್ ಇಲ್ಲ. ಹಾಗಾಗಿ ಸ್ವಲ್ಪ ಬದಲಾವಣೆ ಇರಲಿ ಅಂತ ಮೊಬೈಲ್ ನೋಡಲಿಕ್ಕೆ ಸ್ವಲ್ಪ ಹೊತ್ತು ಅವಕಾಶ ಕೊಟ್ಟರೆ ಇವಾಗ ಅವಳು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಸರ್ ಅಂತ ಹೇಳ್ತಾರೆ. ಅಂದರೆ ಇದನ್ನು ಕೂಲಂಕುಷವಾಗಿ ನೋಡಿದಾಗ ಸರಿಗೆ ಅನ್ನಿಸ್ತದೆ ಮಗಳ ಜೊತೆ ತಾಯಿಗೂ ಸಮಸ್ಯೆ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ. ಆಮೇಲೆ ಸರ್ ಮಗಳನ್ನು ಕರೆದು ಮಾತಾಡಿಸಿದಾಗ ಅವಳು ಅದೇ ಹೇಳ್ತಾಳೆ, ಕಡಿಮೆ ಅಂಕ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ, ಹೌದು ಸರ್, ನಾನು ಮೊಬೈಲ್ ನೋಡ್ತಾ ಇದ್ದೇನೆ, ಅದರಿಂದನೇ ಮೋಸ್ಟ್ಲಿ ನನ್ನ ಮಾರ್ಕ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾಳೆ. ಆಮೇಲೆ ನನಗೊಂದು ಚೇಂಜಸ್ ಇಲ್ಲ ಸರ್, ಸ್ಕೂಲಿಗೆ ಹೋಗ್ತೇನೆ, ಮತ್ತು ಟ್ಯೂಷನಿಗೆ ಹೋಗ್ತೇನೆ, ಅಲ್ಲೂ ಓದುವುದು, ಮತ್ತು ಮನೆಗೆ ಬಂದ ತಕ್ಷಣ ಮತ್ತೆ ಓದುವುದು. ನಮ್ಮ ಅಮ್ಮ ಇದನ್ನು ಹೇಳಿದರೆ ಅಪ್ಪ ಹೇಳ್ತಾರೆ, ಇಲ್ಲ ಮಗಳ ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿರೋದು, ಅಡ್ಜಸ್ಟ್ ಮಾಡ್ಕೊಂಡು ಇರಲೇಬೇಕು ಅಂತ ಹೇಳ್ತಾರೆ. ನಮಗೆ ಒಂದು ಚೇಂಜಸ್ ಇಲ್ಲದಾಗೆ ಆಗಿದೆ, ಯಾಕಂದರೆ ಅಪ್ಪ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾರೆ, ಅವರು ಬರುವುದೇ ಲೇಟ್ ಮಾಡಿ ಬರ್ತಾರೆ, ಬಿಸ್ನೆಸ್ಸು ಮೀಟಿಂಗು ಇದರೊಳಗೇ ಮುಳುಗಿರ್ತಾರೆ, ನಮ್ಮನ್ನು ಹೊರಗಡೆಯೂ ಎಲ್ಲಿ ಕರೆದುಕೊಂಡು ಹೋಗೋದಿಲ್ಲ. ಹಾಗಾಗಿ ನಮಗೊಂದು ಒಂಟಿತನ ಕಾಡ್ತಾ ಇರ್ತದೆ. ನಾನು ಮೊಬೈಲ್ ನೋಡೋದನ್ನು ತುಂಬ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ ಅಂತ ಆ ಮಗಳು ಸಹ ಹೇಳ್ತಾಳೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ಆಮೇಲೆ ಸರ್ ಅವರಿಗೆ ಒಂದು ಬೇರೆ ರೀತಿಯ ಟೈಮ್ ಟೇಬಲ್ನ ಹಾಕಿ ಕೊಡ್ತಾರೆ. ಅಂದರೆ ತಾಯಿಗೂ ಕೆಲವೊಂದು ಹೊಸ ಹವ್ಯಾಸಗಳನ್ನ ರೂಪಿಸಿಕೊಳ್ಳಿಕ್ಕೆ ಹೇಳ್ತಾರೆ. ಇದನ್ನೆಲ್ಲ ಮಾಡಿ ಸ್ವಲ್ಪ ಚೇಂಜಸ್ ಅನ್ನಿಸ್ತದೆ ಅಂತ ಒಂದು ಬೇರೆ ಒಂದು ದಿನಚರಿಯನ್ನು ಹಾಕಿ ಕೊಡ್ತಾರೆ, ಮತ್ತು ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತಾರೆ. ಆದರೆ ಇದು ಸಮಸ್ಯೆ ಏನಂತ ಹೇಳಿದರೆ, ಇದು ತುಂಬ ನಗರದ ವಾಸಿಗಳಲ್ಲಿ ಈ ಸಮಸ್ಯೆ ಇರ್ತದೆ. ಯಾಕಂದರೆ ನಾವು ಒಂದು ಬೇರೆ ಊರಿನವರು ಇರ್ತೇವೆ, ಇಲ್ಲಿ ಬಂದಾದಮೇಲೆ ನಮಗೆ ಹೆಚ್ಚಿನ ಬಂಧುಗಳು ಇರೋದಿಲ್ಲ. ನಾವು ಒಂದು ಕಾರ್ಯಕ್ರಮಗಳಿಗೂ ಎಲ್ಲ ಸ್ನೇಹಿತರ ಕಾರ್ಯಕ್ರಮಗಳಿಗೆ ಹೋಗ್ಬೋದು, ಬಿಟ್ಟರೆ ಹೆಚ್ಚಿನ ಬಂಧುಗಳು ಯಾರು ಇಲ್ಲಿ ಇರುವುದಿಲ್ಲ. ಹಾಗಾಗಿ ತುಂಬ ಒಂಟಿತನ ಕಾಡ್ತಾ ಇರ್ತದೆ. ಅದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಅಂದರೆ ಕೆಲಸದ ಒತ್ತಡದ ಮಧ್ಯೆಯಲ್ಲಿಯೂ ನಮ್ಮ ಸಮಯವನ್ನು ಒಂದು ಸ್ವಲ್ಪ ಕುಟುಂಬಕ್ಕೋಸ್ಕರ ಮೀಸಲಿಡಬೇಕು. ಅವರ ಹೊರಗಡೆ ಕರ್ಕೊಂಡು ಹೋಗೋದಾಗಲಿ, ಅವರಿಗೆ ಬೇರೆ ರೀತಿಯ ಒಂದು ಹೊಸ ಸ್ಥಳಗಳಿಗೆ ಕರ್ಕೊಂಡು ಹೋಗೋದು, ಆ ಥರದ್ದು ಒಂದು ಹೊಸ ಟೈಮ್ ಟೇಬಲನ್ನು ರೂಪಿಸಿಕೊಂಡ್ರೆ ಈ ಥರದ ಅಡಿಕ್ಷನ್ಗಳಿಗೆ ಒಳಗಾಗೋದಿಲ್ಲ ಅಂತ ಸರ್ ಹೇಳ್ತಿದ್ದಾರೆ. ಧನ್ಯವಾದಗಳು.